ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ತುಂಬ ದಿನಗಳಾಗೋಗಿತ್ತು, ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಗಿತ್ತು ವಿಡಿಯೋಸ್ನ ಮಾಡಿ. ಇವಾಗ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಎಲ್ಲೋ ಹೊರಗಡೆ ಹೋಗ್ತಿದ್ವಿ. ಸೊ ಹಂಗಾಗಿ ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ. ಕೆಲವರಿಗೆ ಹೊರಗಡೆ ಹೋಗೋರಿಗೆ ಒನ್ ಡೇ ಟ್ರಿಪ್ ಅಂತ ಹೋಗೋರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಇವತ್ತು ನಾವು ಹಾಸನಿಂದ ಮೈಸೂರು ಕಡೆಗೆ ಹೋಗ್ತಿದ್ದೀವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ಹೊರಗಡೆ ಹೋಗ್ತಿದ್ದೀವಿ. ಇನ್ನೇನು ಬೇಸಿಗೆ ರಜೆ ಮುಗೀತು, ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಯಿತು ಸ್ಕೂಲು. ಹಾಗಾಗಿ ಬೇಸಿಗೆ ರಜೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಟ್ರಿಪ್ ಹೋಗ್ಬರೋಣ. ಒನ್ ಡೇ ಪಿಕ್ನಿಕ್ ಅಂತ ಹೇಳ್ಬೋದು, ಹೋಗ್ಬರೋಣ ಅಂತ ಹೊರಟಿದ್ದೀವಿ. ಸೊ ಮೈಸೂರು ಕಡೆ ಹೋಗ್ತಿದ್ದೀವಿ. ಮೈಸೂರಲ್ಲಿ ಎಲ್ಲಿಗೆ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ತೋರಿಸ್ತೀನಿ. ಯಾರು ಸ್ಕಿಪ್ ಮಾಡಿದೆ ವಿಡಿಯೋಸ್ನ ನೋಡಿ. ನನ್ನ ಮಗ ಬೆಳಗ್ಗೆನೇ 7 ಗಂಟೆಗೆ ಹೊರಟ್ವಿ. ನಾವು 5 ಗಂಟೆಗೆ ಎದ್ದಿದ್ವಿ. ಅವನು 5 ಗಂಟೆಗೆ ಎದ್ಬಿಟ್ಟು ನಮ್ಮ ಜೊತೆನೇ ರೆಡಿ ಆಗಿಬಿಟ್ಟು ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಮಲಗಿಲ್ಲ, ಚೆನ್ನಾಗಿ ಆಟ ಆಡ್ತಿದ್ದಾನೆ. ಸಾಂಗ್ ಹಾಕ್ಬೇಕಂತೆ ಅವನಿಗೆ. ಸಾಂಗ್ ಹಾಕ್ಕೊಂತ ಅವ್ರ ಅಪ್ಪನ ಟಾರ್ಚರ್ ಕೊಡ್ತಿದ್ದ. ಮುಂದೆಯಿಂದ ಇವಾಗ ಹಿಂದೆ ಹೋಗ್ಬಿಟ್ಟವನೆ, ಮಲ್ಕತೀನಿ ನಾನು ಅಂತ ಡಿಕ್ಕಿಗೆ ಹೋಗಿದ್ದಾನೆ. ಅವನ ಪಾಡಿ ಅವನು ಆಟ ಆಡ್ಕೊತಾನೆ. ನಮಗೇನು ಅಷ್ಟು ಆಟ ಆಡಿಸ್ಬೇಕು, ಊಟ ಮಾಡಿಸ್ಬೇಕು, ಅಲ್ಲಿಗೆ ಅದು ಇದು ಅಂತ ಏನು ತಲೆ ತಿನ್ನಲ್ಲ. ಆರಾಮಾಗಿ ಅವನ ಪಾಡಿಗೆ ಅವನು ಆಟ ಆಡ್ಕೊತಾನೆ. ಹಾಗೆ ಅಂದಿವೆ ನಮ್ಮೂರು ಸಿಕ್ತು. ರೋಡ್ ಸೈಡೇ ಆಗಿರೋದ್ರಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಲ್ವಾ, ಏನೋ ತಿಂದೆ ಕುಡಿತಲ್ಲೇ ಹೊರಟಿದ್ವಿ. ಹಾಗಾಗಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಹೊರಟ್ವಿ. ಇವಾಗ ನಮ್ಮಮ್ಮ, ನಮ್ಮಪ್ಪ, ಫ್ಯಾಮಿಲಿ, ಅಕ್ಕ ತಮ್ಮ ಎಲ್ಲ ಆಚೆ ಕಡೆ ನಿಂತ್ಕೊಂಡು ಬಾಯಿ ಹೇಳ್ತಿದ್ದಾರೆ. ಇದೇ ನಮ್ಮೂರು. ಹೊಳೆನರಸೀಪುರದಿಂದ ಹಿಂದೆ ಮೇಲ್ಕೋಟೆ ಸಿಗುತ್ತೆ. ಅಲ್ಲಿ ಮಾವಿನಕೆರೆ ಬೆಟ್ಟ ಇದೆ, ತುಂಬ ಚೆನ್ನಾಗಿದೆ ಮಾವಿನಕೆರೆ ಬೆಟ್ಟ. ಯಾರು ಹೋಗಿಲ್ಲ ಒಂದು ಸಲ ವಿಸಿಟ್ ಹಾಕಿ ನೋಡಿ. ಇಲ್ಲಿ ನೈಟ್ ಆಗಿರೋದು ಅನಿಸುತ್ತೆ ಆಕ್ಸಿಡೆಂಟು. ತುಂಬಾ ಹುಷಾರಾಗಿ ಗಾಡಿ ಓಡಿಸ್ಬೇಕು ನೈಟೆಲ್ಲ. ಭತ್ತದ ನಾಡು ಅಂತ ಹಾಕಿದ್ದಾರೆ. ನಮ್ಮ ಕಡೆ ಇನ್ನೂ ಲೇಟು ಭತ್ತ ಹಾಕೋದು. ಇವರೆಲ್ಲ ಹಾಕಿಯಲ್ಲೇ ಭತ್ತ ಬಂದಿದ್ದಾವೆ, ಇನ್ನೇನು ಕುಯ್ಬೇಕು ಅನಿಸುತ್ತೆ. ನೋಡಿಲಿ, ನಮ್ಮ ಕಡೆ ಇನ್ನೂ ಲೇಟು ಭತ್ತ ಹಾಕೋದು. ಇನ್ನೊಂದು ಆಷಾಢ ಬರಬೇಕು ಅನಿಸುತ್ತೆ, ಆವಾಗ ಭತ್ತ ಹಾಕೋದು. ನೋಡಿ ಎಷ್ಟು ಆರಾಮಾಗಿ ಕುತ್ಕೊಂಡು ಆಟ ಆಡ್ತಿದ್ದಾನೆ. ಚಿಕ್ಕವನೆಷ್ಟೋ ಪರವಾಗಿಲ್ಲ, ದೊಡ್ಡವನು ಮಾತ್ರ ತುಂಬ ತೀಟೆ ಮಾಡ್ತಾನೆ. ಪಾಪ ಇದು ಏನು ಕೇಳಲ್ಲ, ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ. ಅಪ್ಪನ ಹತ್ರ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾವು ಮೈಸೂರು ರೀಚ್ ಆಗೋವರೆಗೂ ಒಂದು ಸಲನೂ ಒಂದು 10 ನಿಮಿಷ ಅಂತಲೂ ನಿದ್ದೆ ಮಾಡಲಿಲ್ಲ. ತುಂಬ ಎಂಜಾಯ್ ಮಾಡ್ತಿದ್ದ ಇವನ ಮಕ್ಕ. ಇವಾಗ ಹೋಗ್ತಿರೋ ಪ್ಲೇಸ್ ಬಂದು ಮಕ್ಕಳಿಗಾಗಿ ದೊಡ್ಡವರು ಹೋಗಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅನ್ನೋದಕ್ಕಿಂತ ಅಲ್ಲಿರೋ ವಾತಾವರಣ ನಮಗೆ ತುಂಬಾ. ಈಗ ಸಿಟಿ ಕಡೆ ಕೆಲಸ ಟೆನ್ಷನ್ನು ಅದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೊರಗಡೆ ನಾವು ಹೋಗಿ ಆ ಜಾಗಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ಆ ಸೌಂಡಿಗೆ ಅದು ಏನೋ ಒಂಥರ ವೈಬ್ಸು ತುಂಬಾ ಚೆನ್ನಾಗಿರುತ್ತೆ. ನಾವು ಅಷ್ಟೇ ಹೋಗಬೇಕು ತುಂಬ ತಿಂದಿನ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿರೋದು, ಎಷ್ಟದು ಅಂತ ಎಲ್ಲ ಚಿಕ್ಕದಾಗಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ.
emotional, damn it. ನೋಡಿ ಮಾತಾಡ್ತಾ ಮೈಸೂರು ಎಂಟ್ರಿ ಆಗಿದೆ ಗೊತ್ತಾಗಲಿಲ್ಲ. ನಾನು ಈ ಚೌಟ್ರಿ ನೋಡಿದ ತಕ್ಷಣ ಮೈಸೂರು ಎಂಟ್ರಿ ಅಂತ ಅಂದ್ಕೊಬಿಡ್ತೀನಿ. ಅಷ್ಟು ಬೇರೆ ಕಡೆ ಗೊತ್ತಾಗಲ್ಲ. ಆ ಚೌಟ್ರಿ ಬಂದು ನೋಡಿದರೆ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ. ಮೈಸೂರಿಗೆ ಎಂಟ್ರಿ ಆದ ತಕ್ಷಣ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ನಾವು ಹೋಗ್ತಿರೋ ಪ್ಲೇಸು ಹತ್ರನೇ ಇದೆ. ನೋಡಿ ಮೈಸೂರಲ್ಲಿ ತುಂಬ ಚೆನ್ನಾಗಿರುತ್ತೆ. ದಸರಾ ಟೈಮಲ್ಲಂತೂ ಲೈಟಿಂಗ್ಸು ಸುತ್ತ ಇರೋ ಮರಗಳಿಗೆ ಸಖತ್ ಚೆನ್ನಾಗಿ ಮಾಡಿರ್ತಾರೆ. ದಸರಾ ಟೈಮಲ್ಲಿ ತುಂಬ ಚೆನ್ನಾಗಿದೆ. ವೆದರು ಮಾತ್ರ ಜಾಸ್ತಿ ಮಳೆನೂ ಇಲ್ಲ, ಈ ಕಡೆ ಬಿಸಿಲೂ ಇಲ್ಲ, ತುಂಬ ಚೆನ್ನಾಗಿದೆ. ಈಗ ಒಂದು ವೀಕಿಂದ ತುಂಬ ಮಳೆ ಆಗ್ತಿತ್ತು. ಸೊ ಇವತ್ತು ಕಮ್ಮಿ ಆಗಿದೆ. ಏನೋ ಹೊರಟಿದ್ದು ಅದೃಷ್ಟ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ವೆದರು ಕೂಡ ತುಂಬ ಸಪೋರ್ಟ್ ಮಾಡ್ತಿದೆ ನಮಗೆ. ನೋಡಿ ನೋಡ್ತಾ JSS ಕಾಲೇಜ್ ಬಂದ್ವಿ. ಇಲ್ಲಿ JSS ಕಾಲೇಜು ಮತ್ತು ಹಾಸ್ಪಿಟಲ್ ಎರಡೂ ಇದೆ. ನೋಡಿ ಚಾಮುಂಡಿ ಬೆಟ್ಟ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಲ್ಲ. ಸೊ ಅಲ್ಲಿ ಬೆಟ್ಟ ಸಿಕ್ತಲ್ಲ ಅದಕ್ಕೆ ತೋರಿಸ್ದೆ. ನೋಡ್ತಾ ಬಂದ್ವಿ ನಾವು. ಎಲ್ಲಿಗೆ ಅಂತ ಕೆಲವರಿಗೆ ಅಂದರೆ ಹೋಗಿರೋರಿಗೆ ಗೊತ್ತಾಗಿರುತ್ತೆ ಅಂದ್ಕೋತೀನಿ. ನೋಡಿ ಅವಧೂತ ದತ್ತ ಪೀಠ ಅಂತೆ, ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ. ನೋಡಿ ಆರ್ಚ್ ನೋಡಿ ಎಷ್ಟು ದೊಡ್ಡಕ್ಕಿದೆ. ಹನುಮ ದ್ವಾರ ಅಂತೆ. ಅಂದರೆ ನಾವು ಬಂದಿರೋದು ಇವಾಗ ಶುಕವನಕ್ಕೆ ಬಂದಿದ್ದೀವಿ. ಅಲ್ಲೇ ಹನುಮಾನ್ ಟೆಂಪಲ್ ಇದೆ. ಸೊ ಅದ್ರದ್ದು ಆರ್ಚ್ ಇದು. ಇವಾಗ ಕಾರ್ ಇಳಿದು ಒಳಗೆ ಹೋಗೋಣ ಅಂತ ಪಕ್ಷಿ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಪಕ್ಕದಲ್ಲೇ ಆಂಜನೇಯನ ಟೆಂಪಲ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಶುಕವನಕ್ಕೆ ಎಂಟ್ರಿ ಕೊಡ್ತೀವಿ. ನೋಡಿ ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಅಂತೆ. ಇದಕ್ಕೆ ಹೋಗಿರಲಿಲ್ಲ ಟೆಂಪಲ್ಗೆ, ಮತ್ತು ಶುಕವನಕ್ಕೂ ನಾವು ಹೋಗಿರಲಿಲ್ಲ. ಮೈಸೂರಿಗೆ ಹೋಗಿದ್ದೀವಿ ತುಂಬ ಸಲ, ಬಟ್ ಇದಕ್ಕೆ ಶುಕವನಕ್ಕೆ ಹೋಗಿರಲಿಲ್ಲ ಒಂದು ಸಲ ನಾನು. ನೋಡಿಲ್ಲಿ ಎಷ್ಟು ಚೆನ್ನಾಗಿದೆ. ಫೋಟೋ ತೆಕ್ಕೊಳ್ಳೋರಿಗೆಲ್ಲ ಅದು ಹೊರಗಡೆ ಇಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಆಗ್ತಿರುವಾಗಲೇ ಪಕ್ಷಿಗಳದ್ದು ತುಂಬಾ ಸೌಂಡ್ ಮಾಡ್ತಿದ್ವು. ಸಖತ್ತು ಪಕ್ಷಿಗಳಿದೆ ಅಂತ ಅನ್ಕೋತಿದ್ವಿ ಒಳಗೆ. ಬಟ್ ನಾನು ಇವಾಗ ಹೊಸ್ದಾಗಿ ಹೋಗಿರೋದ್ರಿಂದ ಇದೇ ಜಾಸ್ತಿ ಪಕ್ಷಿ ಇದೆ ಅಂತ ಅಂದ್ಕೊಂಡೆ. ಬಟ್ ನನ್ನ ಫ್ರೆಂಡು ಮುಂಚೆ ಹೋಗಿದ್ರಂತೆ, ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು ಪಕ್ಷಿಗಳು. ನನಗೆ ಮಾತ್ರ ನಾನು ಹೊಸ್ದಾಗಿ ಹೋಗಿರೋದ್ರಿಂದ ನನಗೆ ಪರವಾಗಿಲ್ಲ, ಜಾಸ್ತಿ ಇದ್ದಾವೆ, ವೆರೈಟಿ ಪಕ್ಷಿಗಳಿದೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದರು ಕಮ್ಮಿ ಆಗಿದೆ ಇವಾಗ ಅಂತ. ನೋಡಿ ಶುಕವನಗೆ ಎಂಟ್ರೆನ್ಸ್ ಇದು. ನೋಡಿ ಗುರುಗಳು ಇವರೇ ಆಶ್ರಮ ನಡೆಸ್ತಿರೋದು. ಅಂದರೆ ಇಲ್ಲಿದ್ದು ಪಕ್ಷಿಗಳೆಲ್ಲ ಇವರೇ ನಡೆಸ್ತಿರೋದು. ನೋಡಿ ಎಂಟ್ರೆನ್ಸ್ ಆದ ತಕ್ಷಣ ಹಕ್ಕಿಗಳ ಸ್ಟ್ಯಾಚು, ಅಂದರೆ ಮಣ್ಣಲ್ಲಿ ಮಾಡಿರೋದು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇದೆಲ್ಲ ಮರಗಳು, ತುಂಬ ಹಳೆ ಮರಗಳು, ತುಂಬ ವರ್ಷಗಳಾಗಿದೆ ಮರಗಳಿಗೆ. ಅಲ್ಲಿ ಬೋರ್ಡ್ಗಳು ನೋಡಿದರೆ ಗೊತ್ತಾಗುತ್ತೆ. ನೋಡೋದಕ್ಕೆ ಯಾವ ಥರ ಶೇಪ್ ಕೊಟ್ಟಿದ್ದಾರೆ ಅಂತ. ಇದರಲ್ಲೆಲ್ಲ ಕಬ್ಬಣದಲ್ಲೆಲ್ಲ ನುಲಿದು ಅದಕ್ಕೆ ಅವ್ರಿಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ ಮಾತ್ರ. ನೋಡಿ ಅದೊಂದು ಮರ ನೋಡಿ, ಅದ್ರದ್ದು ಬುಡನೇ ತುಂಬಾ ದಪ್ಪ ಇತ್ತು, ಸಖತ್ ಚೆನ್ನಾಗಿತ್ತು ಮಾತ್ರ. ತುಂಬ ಮರಗಳಿದೆ ಅಲ್ಲಿ. ಏನು ಹೆಚ್ಚು ಕಮ್ಮಿ ಒಂದು 2,000 ಮೇಲೆ ಇದೆ ಅನ್ಕೋತೀನಿ ನಾನು. ತುಂಬ ಮರಗಳಿದ್ದಾವೆ.
ನೋಡಿ ಅವನು ನನ್ನ ದೊಡ್ಡ ಮಗ ಫೋಟೋ ತೆಗೆಸ್ಕೊತಾ ಇದ್ದ ನನ್ನ ಫ್ರೆಂಡ್ ಹತ್ರ. ನನ್ನ ಚಿಕ್ಕ ಮಗ ಅಂತೂ ಗಿಡಗಳಿಗೆ ಬೋರ್ಡ್ ಹಾಕಿರ್ತಾರಲ್ಲ ಅದು ಹಂಗೇನೆ ಮಣ್ಣಿಗೆ ಇಟ್ಟಿರ್ತಾರೆ, ಅದನ್ನು ತೆಗಿಯೋದು ಬೇರೆದಕ್ಕೆ ಇಡೋದು, ಇದರಿಂದ ತೆಗಿಯೋದು ಬೇರೆದಕ್ಕೆ ಇಡೋದು ಮಾಡ್ತಿದ್ದ. ಇನ್ನೂ ತುಂಬಾ ಕೆಲಸ ಆಗ್ತಿದೆ ಅನ್ಕೋತೀನಿ. ಪೇಂಟಿಂಗ್ ಎಲ್ಲ ಮಾಡ್ತಿದ್ರು. ನೋಡಿ ಹೇಳಿದ್ನಲ್ಲ ನಾನು, ಕಬ್ಬಣದಿಂದ ನುಲ್ದಿರ್ತಾರೆ, ಅವರಿಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳೋಕ್ಕೆ ಕಬ್ಬಣದಿಂದ ನುಲ್ದು ಮಾಡಿರ್ತಾರೆ. ನೋಡಿ ಅಲ್ಲಿಂದ ಒಳಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ಇದು ಈ ಪಕ್ಷಿಗಳ ಒಳಗೆ ಹೋಗೋದಕ್ಕೆ, ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು, ಈ ಪಕ್ಷಿ ಒಳಗೆ ಹೋಗೋದಕ್ಕೆ 300 ರೂಪೀಸ್ ಫೀಸ್ ಮಾಡ್ತಾರೆ. 300 ರೂಪೀಸ್ ಫೀಸ್ ಏನಕ್ಕೆ ಅಂದರೆ ಒಂದು ಫೋಟೋ ತೆಗಿತಾರೆ. ಒಂದು ಫೋಟೋ ಒಬ್ಬರಿಗೆ ಕೈ ಮೇಲೆ ಹಕ್ಕಿನ ಇಟ್ಬಿಟ್ಟು, ಪಕ್ಷಿ ಇಟ್ಬಿಟ್ಟು ಫೋಟೋ ತೆಗಿತಾರೆ. ನಮಗೆ ಮುಟ್ಟೋದು ಕೊಡಲ್ಲ, ಅವರೇ ಇಟ್ಬಿಟ್ಟು ತೆಗಿತಾರೆ. ಅದಕ್ಕೆ 300 ರೂಪೀಸ್ ಅಂತೆ. ಅದು ಫೋಟೋ ತೆಕ್ಕೊಳ್ಳೋದಕ್ಕೂ ಬಿಡಲಿಲ್ಲ. ಅಲ್ಲಿ ಮೊಬೈಲು ಎಲ್ಲ ಅಲೋ ಅಂದರೆ ಫೋಟೋ ತೆಗಿಯೋಂಗಿರಲಿಲ್ಲ, ವಿಡಿಯೋ ಫೋಟೋ ಆಗಲಿ ಏನೂ ತೆಗಿಯೋಂಗಿರಲಿಲ್ಲ. ನೋಡಿ ಇದೊಂದು ಪಕ್ಷಿ ನೋಡಿ, ಬಾಯಿನ ಸಹಾಯದಿಂದಲೇ ಅದು ಆ ಕಡೆಯಿಂದ ಈ ಕಡೆಗೆ ಹೆಂಗೆ ಹೋಯ್ತೈತೆ ಅದ್ರದ್ದು. ಬಾಯಿ ನೋಡಿದರೆ ತುಂಬ ಬೇಗ ಹೋಗುತ್ತೆ. ಮಕ್ಕಳು ಏನಾದರೂ ಬೆರಳು ಕೊಟ್ಬಿಟ್ರೆ ಫುಲ್ ಅಲ್ಲೇ ಕಟ್ ಮಾಡಿಬಿಡುತ್ತೆ ಅನಿಸುತ್ತೆ, ಅಷ್ಟು ಶಾರ್ಪ್ ಇರುತ್ತೆ ಮಾತ್ರ. ಇದ್ರ ರ್ಯಾಶ್ ಅಕ್ಕಿ ಅನಿಸುತ್ತೆ, ಸೊ ಹಂಗಾಗಿ ಸಪ್ರೇಟಾಗಿ ಕೇಜಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದು. ಈ ಪಕ್ಷಿಗಳಂತೂ ಸೇಮ್ ಮನುಷ್ಯರು ಹೆಂಗೆ ವಿಷಲ್ ಹೊಡಿತವೆ, ಕೂಗೋದು ಎಲ್ಲ ಮಾಡ್ತವೆ, ಅದೇ ಥರ ಸೇಮ್ ಮಾಡ್ತಿದ್ವು. ನಾವು ಯಾರೋ ಕೂಗ್ತಿದ್ದಾರೆ ಅಂತ ಹಿಂದೆ ತಿರುಗಿ ನೋಡ್ತಿದ್ವಿ. ಬಟ್ ಅದು ಇವೇನೇ ಎಷ್ಟು ಚೆನ್ನಾಗಿ ವಿಷಲ್ ಹೊಡಿತಿದ್ದು ಅಂದರೆ ತುಂಬ ಚೆನ್ನಾಗಿ ವಿಷಲ್ ಹೊಡಿತಿದ್ದು. ಅಂದರೆ ಬೇರೆ ಹಕ್ಕಿಗಳಿದ್ದರಿಂದ ಅದು ಎಲ್ಲ ಮಿಕ್ಸಲ್ಲಿ ಕೇಳಿಸ್ತಿತ್ತು ಅಷ್ಟೇ. ಹಾಗಾಗಿ ನಾನು ವಾಯ್ಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೋಡಿ ಇದು ಊಟ ಮಾಡ್ತಾ ಐತೆ. ಅದಕ್ಕೆ ಟೊಮೊಟೊ, ಮೊಳಕೆ ಕಾಳು, ಇನ್ನೂ ಕ್ಯಾಬೇಜು, ಏನೋ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ರು. ಸಖತ್ ಚೆನ್ನಾಗಿದ್ದಾವೆ. ಕಲರ್ ಬರ್ಡ್ ಇದೆ. ಅಂದರೆ ನಿಜವಾಗ್ಲೂ ಮೈಂಡ್ ರಿಲೀಫ್ ಆಗಬೇಕು ಅಂದರೆ ಹೋಗೋದು ಒಂದು ಸ್ವಲ್ಪ ಹೊತ್ತು ರಿಲೀಫ್ ಮಾಡ್ಕೊಂಡು ಬಂದರೆ, ಕಣ್ಣು ಮುಚ್ಕೊಂಡು ಕುತ್ಕೊಬಿಟ್ರೆ ಸಾಕು, ತನಗೆ ತಾನೇ ನೆಮ್ಮದಿ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇದೆ ಜಾಗ ಮಾತ್ರ. ಅಂದರೆ ಬರ್ಡ್ಗಳ ಸೌಂಡು ಎಲ್ಲ ಸಖತ್ ಚೆನ್ನಾಗಿದೆ ಮಾತ್ರ. ಹಾಗೆ ಅಲ್ಲಿಂದ ಒಂಚೂರು ಹೊರಗಡೆ ಎಕ್ಸಿಟ್ ಆದ ತಕ್ಷಣ ಶಾಪಿಂಗ್ ಇದೆ. ಅಂದರೆ ಅಗರಬತ್ತಿ, ಕರ್ಪೂರ ಇದೆ, ಏನೇನೋ ಇದೆ. ನಾವೇನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ ದೃಷ್ಟಿಮಣಿ ಏನೇನೋ ಇದೆ. ನಾವೇನು ಪರ್ಚೇಸ್ ಮಾಡಲಿಲ್ಲ, ಏನೂ ತಗೊಳ್ಳಿಲ್ಲ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಆಚೆ, ಅವರೇನೋ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಹೊರಗಡೆ ಇದು ಕುದುರೆ ಹೆಸರು ಕಾದರ್ ಅಂತೆ, ಅಲ್ಲಿತ್ತು. ಇನ್ನು ಮಕ್ಕಳು ನೋಡಿದರೆ ಬಿಡ್ತಾರಾ, ಕೂರಲೇಬೇಕಲ್ಲ. ಹಾಗಾಗಿ ಫೀಸ್ ಎಷ್ಟು, ಒಬ್ಬರಿಗೆ 100 ರೂಪೀಸ್ ಅಂತೆ, ಚಿಕ್ಕವನಿಗೆ 50 ರೂಪೀಸು. 150 ಕೊಟ್ಬಿಟ್ಟು ಇಬ್ಬರನ್ನು ಕೂರಿಸ್ತು. ಮಕ್ಕಳಿಗಿನ್ನೇನು ಹೊರಗಡೆ ಬಂದರೆ ಅದೇ ಖುಷಿ ಅಲ್ವಾ. ನೋಡಿಲ್ಲಿ ಈಗ ಎಷ್ಟು ಖುಷಿಯಿಂದ ಹೋಗ್ತಿದ್ದಾನೆ. ಅವನು ಮತ್ತೆ ಇಳಿದ್ರೂ ಮತ್ತೆ ಇನ್ನೊಂದು ರೌಂಡು ಅಮ್ಮ ನಾನು ಅಂತ ಅಂತಿದ್ದ. ಮತ್ತೆ ಇನ್ನೊಂದು ಸಲ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಿದ್ರು, ಮತ್ತು ನಾನು ಕೂರ್ತೀನಿ ಅಂತ ಅಳ್ತಾ ಕೂತಿದ್ದ. ಬೇಡ ಸಾಕು ಬಾ ಬೇರೆ ಕಡೆ ಹೋಗೋಣ ಅಂತ ಕರ್ಕೊಂಡು ಬಂದ್ವಿ. ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಹೋಗ್ತಾ ಇದ್ದ. ನೋಡಿದ್ದು ಎಕ್ಸಿಟ್, ವಂದನೆಗಳು ಮತ್ತೆ ಬನ್ನಿ ಅಂತ ಹಾಕಿದ್ದಾರೆ. ನೋಡಿ ಸಖತ್ತಾಗಿದೆ ಮಾತ್ರ. ಸುತ್ತ ಮರಗಳು ನೋಡಿ, ಅಲ್ಲಿ ಫ್ಲವರ್ ಎಲ್ಲ ಇದೆ. ಸಖತ್ ಚೆನ್ನಾಗಿದೆ ಮಾತ್ರ ವೆದರು.
ಇವಾಗ ನೆಕ್ಸ್ಟು ನಾವು ಹೋಗ್ತಿರೋದು ಫಿಶ್ ಮ್ಯೂಸಿಯಮ್ಗೆ. ಅಲ್ಲಿಂದ ಶುಕವನದಿಂದ ಫಿಶ್ ಅಕ್ವೇರಿಯಮ್ಗೆ 10 ಮಿನಿಟ್ಸ್ ಅಷ್ಟೇ. ಹಾಗೆ ಅರಮನೆ ಮುಂದೆನೇ ಹೋಗ್ತಾ ಇದ್ವಿ. ಅದೊಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ. ಅಂದರೆ ಇದು ನೈಟ್ ಹೊತ್ತೆಲ್ಲ ಚೆನ್ನಾಗಿರುತ್ತೆ, ಅರಮನೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಹಂಗಾಗಿ ಅದು ಭಾನುವಾರ ಆಗಿರೋದ್ರಿಂದ ನೈಟ್ ಹೊತ್ತು ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ನೋಡಿ ಅರಮನೆ ಎಂಟ್ರೆನ್ಸು. ಮಧ್ಯಾಹ್ನ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಸಂಜೆ ಟೈಮು ಲೈಟಿಂಗ್ಸ್ ನೋಡೋದಕ್ಕೆ ಸಂಜೆ ಟೈಮು ಬರ್ತಾರೆ ಜನ. ಇದು ಅರಮನೆ ಸರ್ಕಲ್ಲು. ನಮ್ಮ ಮೈಸೂರು ನೋಡಿ. ಇವಾಗ ಎಂಟ್ರಿ ಆದ್ವಿ. ಲೋಕ್ ನಿರಂಜನ್ ಅಕ್ವಾ ವರ್ಲ್ಡ್ ಅಂತೆ. ಲೋಕ್ ನಿರಂಜನ್ ಅಕ್ವಾ ವರ್ಲ್ಡ್. ಇದಕ್ಕೂ ಬಂದಿರಲಿಲ್ಲ ನಾನು, ಅಂದರೆ ಹೊರಗಡೆ ಅಂತ ನೋಡ್ಕೊಂಡು ಹೋಗ್ತಿದ್ದೆ. ಸೊ ಒಂದಿನೂ ಬಂದಿರಲಿಲ್ಲ. ನೋಡಿ ಎಂಟ್ರೆನ್ಸ್. ಲೋಕ್ ರಂಜನ್ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೋನ್. ನೋಡಿ ಕುದುರೆ ನಮ್ಮನ್ನ ವೆಲ್ಕಮ್ ಮಾಡ್ತಾ ಐತೆ. ಇದು ಎಂಟ್ರೆನ್ಸು. ಮಕ್ಕಳಿಗಂತೂ ತುಂಬ ಫನ್, ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ನನ್ನ ಮಕ್ಕಳು ಮುಂದೆನೇ ಹೋಗ್ತಿದ್ದಾರೆ. ಅದು ಹೊರಗಡೆ ಏನೇನೋ ಆಟ ಸಾಮಾನೆಲ್ಲ ಮಾರ್ತಿದ್ರು. ಸೊ ಎಲ್ಲನೂ ತೆಕ್ಕೊಡು ಅಂತ ಕೇಳೋದೇ ಆಗೋಗಿತ್ತು ನನ್ನ ಮಗನಿಗೆ. ತೆಕ್ಕೊಡ್ಬೋದು, ತೆಕ್ಕೊಟ್ರೆ ಮನೆಗೆ ಬರೋ ಅಷ್ಟೊಳಗೆ, ಮನೆಗಲ್ಲ ಅಲ್ಲಿಂದ ಆಚೆ ಬರೋ ಅಷ್ಟೊಳಗೆ ಬೇಕಿದ್ರೆ ಇರಲ್ಲ. ಎಲ್ಲನೂ ಮುರಿದಾಕಿ ಚೆಲ್ಲಿ ಇದು ಬಬಲ್ಸ್ದು ಕೊಡು ಅಂತ ಆಟ ಮಾಡ್ತಿದ್ರು. ಎಲ್ಲನೂ ಚೆಲ್ಲಿ ಹಾಳು ಮಾಡಾಕ್ತಾರೆ. ಸೊ ಹೋಗ್ಬೇಕಾದ್ರೆ ತಗೊಳ್ಳೋಣ ಬನ್ನಿ ಅಂತ ಕರ್ಕೊಂಡು ಬಂದೆ ಒಳಗೆ. ಎಂಟ್ರಿ ಫೀಸ್ ಇಲ್ಲಿಗೆ ಒಬ್ಬರಿಗೆ 300 ರುಪೀಸು, ಮಕ್ಕಳಿಗಾದರೆ 250 ಅಂತೆ. ನೋಡಿದು ನೀರು ಬರ್ತಿದೆ. ಇದು ಕೋಲ್ಡ್ ವಾಟರು ಅಲ್ಲ, ಹಾಟ್ ವಾಟರು ಅಲ್ಲ, ನಾರ್ಮಲ್ ವಾಟರೇ. ನಾರ್ಮಲ್ ವಾಟರಲ್ಲೂ ತುಂಬಾ ಹೊಗೆ ಥರ ಬರ್ತಿತ್ತು. ಏನು ಮಾಡಿದ್ರೋ ಗೊತ್ತಿಲ್ಲ. ನೋಡಿದು ಎಂಟ್ರೆನ್ಸು. ಫೋಟೋ ತೆಗೆಸ್ಕೊಳ್ಳೋದಾದರೆ ತೆಗೆಸ್ಕೋಬೋದು. ಒಂದು ಫೋಟೋಗೆ 250. ನಾವು ಅಕಸ್ಮಾತ್ ವಾಟ್ಸಪ್ಪಿಗೆ ಬೇಕು ಅಂತ ಏನಾದರೂ ಅಂದರೆ ಜಾಸ್ತಿ ಫೋಟೋ ತೆಗೆಸ್ಕೊಂಡಿರ್ತೀವಿ, ಒಂದು ಕಾಪಿ ತೊಗೋತೀವಿ. ಇನ್ನು ಮಿಕ್ಕಿದ ಕಾಪಿ ಏನಾದರೂ ಫೋಟೋ ಏನಾದರೂ ವಾಟ್ಸಪ್ಪಿಗೆ ಬೇಕು ಅಂತ ಏನಾದರೂ ಇದ್ದರೆ 300 ರುಪೀಸ್ ಕೊಟ್ಟರೆ ಫೋಟೋಸ್ನ ಒಂದು ಕಾಪಿ ಫೋಟೋ ಕೊಡ್ತಾರೆ, ಮತ್ತು ಇನ್ನು ಮಿಕ್ಕಿದ್ದನ್ನ ವಾಟ್ಸಪ್ಪಿಗೆ ಹಾಕ್ತಾರೆ. ನೋಡಿ ನನ್ನ ಮಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ ಫಿಶ್ಶು ಕೈಗೆ ಇಟ್ಕೊಡು ಅಂತ ಕೇಳ್ತಿದ್ದಾನೆ. ಅದು ಎಲ್ಲಿ ಇಟ್ಕೊಡೋಣ ನಾವು. ತುಂಬ ಚೆನ್ನಾಗಿದ್ದು ಫಿಶ್ಶು, ಗೋಲ್ಡ್ ಫಿಶ್ ಇದು. ಇದು ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಇಲ್ಲಿ. ಒಂದೇ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ನೋಡಿದು ಓಪನ್ ಬಿಟ್ಟಿದ್ದಾರೆ ಫಿಶ್ಶು. ಸಖತ್ ಚೆನ್ನಾಗಿದ್ದು ಕಲರ್ ಫಿಶ್ಗಳು. ಯಾವ ಫಿಶ್ಶು ಅಂತ ಗೊತ್ತಿಲ್ಲ, ಬೋರ್ಡು ಹಾಕಿರಲಿಲ್ಲ, ನೇಮೇನು ಹಾಕಿರಲಿಲ್ಲ. ಸೊ ಓಪನ್ ಆಗಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಬಿಟ್ಟಿದ್ದಾರೆ. ಚೆನ್ನಾಗಿದೆ.
ಕಲರ್ ಕಲರ್ ಲೈಟಿಂಗ್ಸ್ ಹಾಕಿ ಸಖತ್ ಚೆನ್ನಾಗಿತ್ತು ಮಾತ್ರ. ನೋಡಿದ್ದು ಈ ಫಿಶ್ಶು ನೋಡಿ. ಟೈಟಾನಿಕ್ ಯಾರು ನೋಡಿಲ್ಲ ಬೋಟ್ ಅಂದರೆ ಇಲ್ಲಿ ಬಂದು ನೋಡ್ಬೋದು. ಚೆನ್ನಾಗಿದೆ. ಇದು ಗ್ಲಾಸ್ 3Dನೋ 4Dನೋ ಗೊತ್ತಿಲ್ಲ. ನಾವು ಹಿಂಗೆ ಕೂತು ಎದ್ದು ಆ ಕಡೆ ಈ ಕಡೆ ಹೋದರೆ ಮೂಮೆಂಟ್ ಮಾಡಿದರೆ ಅದು ಮೂಮೆಂಟ್ ಆಗ್ತಿದೆ ಅನ್ನೋ ರೀತಿ ಕಾಣಿಸುತ್ತೆ. ಸಖತ್ ಚೆನ್ನಾಗಿತ್ತು ನೋಡಿ. ಟೈಟಾನಿಕ್ ಯಾವ ಥರ ಮುಳುಗಿ ಕಟ್ಟಾಗಿತ್ತು ಅದೇ ಥರ ಮಾಡಿಟ್ಟಿದ್ದಾರೆ. ಸಖತ್ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಫಿಶ್ಗಳು ಏನು ಚೆನ್ನಾಗಿದ್ದು ಗೊತ್ತಾ. ಫುಲ್ಲು ಒಂಥರ ಹೆಂಗೆ ಮಿರರ್ ನೋಡ್ದಂಗೆ ಆಗ್ತಿತ್ತು. ಮೋನೋ ಏಂಜಲ್ ಅಂತೆ. ಸಖತ್ ಚೆನ್ನಾಗಿತ್ತು. ಇದು ನೋಡಿ ಬ್ಲೂ ಫಿಶ್ಶು. ನನ್ನ ಮಗ ಕೈಗೆ ಇಟ್ಕೊಡು ಅಂತ ಕೇಳ್ತಿದ್ದ. ಒಂದು ಫಿಶ್ಶು ಏನು ಮಲಗಿತ್ತೋ ಏನೋ ನಿದ್ದೆ ಮಾಡ್ತಿತ್ತೋ ಏನೋ ಗೊತ್ತಿಲ್ಲ ನೋಡಿ. ಇಲ್ಲಿ ಕಾಣಿಸ್ತಿದೆ ಆ ಫಿಶ್ಶು ಮಲಗಿದೆ. ನನ್ನ ಮಗ ಸತ್ತೋಗಿದೆ ಅಂತ ಪಾಪ ಇದು ಮಾಡ್ತಿದ್ದ. ನೋಡಿದ ಇದೇನು ನಳ್ಳಿ ಅಂತಲೇ ಏನೋ ಅಂತಾರೆ ನಮ್ಮ ಕಡೆ. ತುಂಬ ದೊಡ್ಡಕ್ಕಿತ್ತು ಇದು ಮಾತ್ರ. ಸಖತ್ತು ದೊಡ್ಡಕ್ಕಿತ್ತು. ಸುಮಾರು ಇದ್ದು ಒಂದು 10 ಇದ್ದು ಅನಿಸುತ್ತೆ. ಸಖತ್ತು ದೊಡ್ಡಕ್ಕಿದ್ದು ಮಾತ್ರ. ಈ ಸಮುದ್ರದಲ್ಲಿ ಸಿಗುತ್ತಲ್ಲ ಆ ಥರ ಇದ್ದು. ನಾನು ಸಲ ಇಲ್ಲಿ ಮಂಗಳೂರಿಗೆ ಹೋದಾಗ ಏನೋ ಮಾರ್ಕೆಟಲ್ಲಿ ನೋಡಿದ್ದೆ ಇದೇ ಥರದ್ದು. ಸಖತ್ತು ಚೆನ್ನಾಗಿತ್ತು. ಫಿಶ್ಶಿಗೆ ಫುಡ್ ಹಾಕ್ತಾ ಇದ್ದಾರೆ. ಅಲ್ಲೇ ಸಿಗುತ್ತೆ ಫುಡ್ಡು. ಒಂದು ಚಿಕ್ಕ ಬಾಟಲ್ಗೆ ಅದಕ್ಕೇ 50 ರೂಪಾಯಿ ಒಂದು ಬಾಟಲ್ಗೆ. ಏನು ಸುಮಾರು ಒಂದು 10 ಕಾಳು ಇರುತ್ತೆ ಅಷ್ಟೇ. ಅದಕ್ಕೇ 50 ರೂಪಾಯಿ. ಹಿಂಗೆ ಪಾಪ ಯಾರಾದರೂ ಫುಡ್ ಹಾಕ್ತಾರೆ ಅಂತ ಕಾಯ್ತಾ ಇರ್ತವೆ ಅವು ಪಾಪ. ಎಲ್ಲ ಒಂದು ಕಾಳು ಫುಡ್ ಹಾಕಿದ ತಕ್ಷಣ ಓಡಿ ಬಂದ್ಬಿಟ್ಟು ಎಲ್ಲ ಒಂದೇ ಕಡೆ. ನೋಡಿ, ಇದು ಫುಲ್ ಮಿರರ್ ಇದೆ. ಸುತ್ತ ಮಿರರ್ ಇದೆ. ಇದು ನೋಡಿ ಈ ಥರ ಅಕ್ವೇರಿಯಮ್ 4 ಇದೆ ಅಷ್ಟೇ. ಅದು ಸುತ್ತ ಮಿರರ್ ಇರೋದ್ರಿಂದ ತುಂಬ ಇದಿದೆ ಅಕ್ವೇರಿಯಮ್ ಅಂತ ಅನಿಸ್ತಿತ್ತು. ಫಿಶ್ಗಳು ನೋಡಿ ಎಷ್ಟು ಚಿಕ್ಕದು, ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ಒಂದೊಂದು ಫಿಶ್ಶಿಗೂ ಲೈಟ್ ಇಟ್ಟಿದ್ದಾರೆ. ಲೈಟ್ ಇದೆ ಫಿಶಲ್ಲಿ ಅನ್ನೋ ರೀತಿ ಕಾಣಿಸ್ತಿತ್ತು. ಅದು ಮಾತ್ರ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗ್ರೀನು, ರೆಡ್ಡು, ಯೆಲ್ಲೋ, ಪಿಂಕು. ಸಖತ್ ಚೆನ್ನಾಗಿತ್ತು ಮಾತ್ರ. 2 ಅಕ್ವೇರಿಯಮಲ್ಲಿ ಈ ಥರ ಫಿಶ್ ಇತ್ತು. 2 ಅಕ್ವೇರಿಯಮಲ್ಲಿ ಬೇರೆ ಥರ ಇತ್ತು. ಅದೇನು ಫಿಶ್ಶೋ ಅಥವಾ ಚಿಕ್ಕ ಆಕ್ಟೋಪಸ್ ಬರುತ್ತಲ್ಲ ಅದು ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಸಖತ್ ಚೆನ್ನಾಗಿದ್ದು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸಲ್ಲಿ. ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ. ನೋಡಿ, ಇದೇ ಹೇಳಿದ್ದು ನಾನು. ಇದು ಫಿಶ್ಶೋ ಅಥವಾ ಏನು ಅದೇ ಚಿಕ್ಕ ಆಕ್ಟೋಪಸ್ ಥರ ಬರುತ್ತಲ್ಲ ಅದು ಏನು ಅಂತ ಗೊತ್ತಾಗಲಿಲ್ಲ ನೋಡಿ. ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಖತ್ ಚೆನ್ನಾಗಿತ್ತು ಮಾತ್ರ. ಎಲ್ಲ ಫುಲ್ಲು ವೈಟೇ ಇದ್ದು. ಇದು ಈ ಫಿಶ್ ಮಾತ್ರ ಕಲರ್ ಇರಲಿಲ್ಲ, ಫುಲ್ ವೈಟ್ ಇತ್ತು. ಬೇರೆ ಫಿಶ್ಗಳು ಚಿಕ್ಕ ಫಿಶ್ ಅದೇ ತೋರಿಸಿದ್ನಲ್ಲ ಅದೆಲ್ಲ ಕಲರ್ ಇದ್ದು. ಇದು ಮಾತ್ರ ವೈಟ್ ಕಲರ್ ಇತ್ತು. ಇದು ಏನು ಫಿಶ್ ಅಥವಾ ಬೇರೆದು ಅಂತ ಗೊತ್ತಾಗಲಿಲ್ಲ ನಮಗೆ. ನೆಕ್ಸ್ಟ್ ಅಲ್ಲಿಂದ ಈ ಫಿಶ್ ಅಕ್ವೇರಿಯಮಿಗೆ ಬಂದ್ವಿ. ನೆಕ್ಸ್ಟ್ ಅಲ್ಲೇ ಒಂದು ಸರ್ಕಲ್ ಇರುತ್ತೆ. ಅದರೊಳಗೆ ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ. ಹೋಗ್ತಾ ತುಂಬ ಫಿಶ್ಗಳಿರುತ್ತೆ ಮಾತ್ರ. ಫುಲ್ ಕಲರ್ ಫಿಶ್. ಅಂದರೆ ಇದು ಎಲ್ಲ ಥರದ ಫಿಶ್ಶು ಹಾಕಿದ್ದಾರೆ ಇದರೊಳಗೆ. ಸುಮಾರು ಒಂದು 2-3 ಥರದ ಫಿಶ್ಗಳಿದ್ದು ಇದರಲ್ಲಿ. ಸಖತ್ ಚೆನ್ನಾಗಿತ್ತು ಮಾತ್ರ. ಅಲ್ಲೇ ಈ ಥರ ಏನೋ ಫಾಲ್ಸ್ ಥರ ಬಂಡೆ ಏನೋ ಇದೆ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ. ಸಖತ್ ಚೆನ್ನಾಗಿರುತ್ತೆ ಮಾತ್ರ. ನಮ್ಮ ಚಿಕ್ಕ ಮಗ ಅಂತೂ ಇಟ್ಕೊಡ್ಲಿ ಆಟಾಡೋಕ್ಕೆ ಅಂತ ಕೈ ಇಟ್ಕೊಡು ಅಂತ ಕೂತಿದ್ದ. ಅದು ಹತ್ರ ಬಂದರೆ ಎದ್ರುಕೊಂಡು ಹೋಗ್ತಾನೆ. ಮಾತ್ರ ದೂರ ಇದ್ದಾಗ ಮುಟ್ಟಕ್ಕೆ ಅಂತ ಓಡೋಗ್ಬಿಡ್ತಾನೆ.
ಹಿಂಗೆ ಕರಿತಿದ್ದಾನೆ ಬಾ ಬಾ ಅಂತ. ಇದು ನೋಡಿ ಓಪನ್ ಇದೆ ಫಿಶ್ಶು. ಫುಲ್ ಫುಡ್ ಏನಾದರೂ ಹಾಕೋದಿದ್ರೆ ಹಾಕ್ಬೋದು. ಅದೇ 50 ರೂಪಾಯಿ ಅನ್ನಲ್ಲ, ಒಂದು ಚಿಕ್ಕ ಬಾಟಲ್ ಒಂದು 10 ಪೀಸ್ ಏನೋ ಇರುತ್ತೆ, ಅದಕ್ಕೇ 50 ರೂಪಾಯಿ. ತುಂಬ ಎಂಜಾಯ್ ಮಾಡಿದ್ರು. ಇಲ್ಲೊಂದು ಏನೇ ಒಂದು ಹಾಫ್ ಆನ್ ಅವರ್ ಜಾಸ್ತಿನೇ ಕೂತಿದ್ರೆ ನಮ್ಮ ಮಕ್ಕಳು ಆಟ ಆಡ್ಕೊಂಡು. ಓಪನ್ ಇತ್ತಲ್ಲ, ಕೈ ಹಾಕ್ಕೊಂಡು ಫುಡ್ ತಿನ್ನಿಸ್ಕೊಂಡು ಫುಲ್ ಎಂಜಾಯ್ ಮಾಡಿದರು ಮಾತ್ರ. ನೋಡಿ ಅಲ್ಲಿ ಫುಡ್ ತಿನ್ನಿಸ್ತಾ ಇದ್ದಾರೆ. ದೊಡ್ಡ ಮಗ ಅಂತೂ ಇಟ್ಕೊಳ್ಳೋಕ್ಕೆ ಹೋಗ್ತಿದ್ದಾನೆ ನೋಡಿ, ಅಲ್ಲಿ ಇಟ್ಕೊಂಡು ಎತ್ತುತ್ತಿದ್ದಾನೆ. ಅದು ಫುಡ್ ಕೊಡ್ತಾರೆ ಅಂತ ಹತ್ರನೇ ಬರುತ್ತೆ. ಇವು ಅವಕ್ಕೆ ಕಿಟ್ಲೆ ಮಾಡೋದು, ಇಟ್ಕೊಳ್ಳೋದು, ಬಾಯಿಗೆ ಇದು ಮಾಡೋದು. ಅವ್ರ ಜೊತೆ ಅವ್ರ ಅಪ್ಪನೂ ಸಹ ಫುಲ್ ಎಂಜಾಯ್ ಮಾಡ್ತಿದ್ರು. ತುಂಬ ಇದ್ದು ಫಿಶ್ಗಳು. ನಾವು ಹಳ್ಳಿ ಕಡೆ, ಊರ ಕಡೆ, ಸಿಟಿಲೆಲ್ಲ ನೋಡಿದ್ರೆ ಒಂದು 3-4 ಥರದ ಫಿಶ್ ನೋಡಿರ್ತೀವಿ ಅಷ್ಟೇ. ಇಲ್ಲಿ ಮಾತ್ರ ಎಂತೆಂಥ ಫಿಶ್ಗಳಿದ್ದು ಅಂದರೆ ಸಖತ್ ಚೆನ್ನಾಗಿದ್ದು ಫಿಶ್ಗಳು ಮಾತ್ರ. ಏನೇನು ಹೆಸ್ರುಗಳು ಅಂತಲೂ ಗೊತ್ತಾಗಲಿಲ್ಲ ಮಾತ್ರ. ಸಖತ್ ಚೆನ್ನಾಗಿದ್ದು ಫಿಶ್ಶು. ಬಾಯಿಗೆ ಕೊಡ್ತಿದ್ದಾರೆ. ಈ ಮಕ್ಳಿಗೆ ಊಟ ತಿನ್ನಿಸ್ತಾರಲ್ಲ ಹಂಗೆ ತಿನ್ನಿಸ್ತಿದ್ದಾರೆ. ಫುಲ್ ಕಲರ್ ಫಿಶ್ಗಳು ಸಖತ್ತಾಗಿದ್ದು ಮಾತ್ರ. ನೀವು ಒನ್ ಡೇ ಟ್ರಿಪ್ಗೆ ಬರೋದಾದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನನ್ನ ಮಕ್ಕಳು ಇನ್ನೊಂದು 2 ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಫಿಶ್ ಇದರಲ್ಲೇ ಟೈಮ್ ಇದು ಮಾಡಿಬಿಟ್ಟು ಅಲ್ಲೇ ಒಂದು 2 hours ಏನೋ ಆಯಿತು, 2.5 hour ಏನೋ ಆಯಿತು ಅಲ್ಲೇ. ಹಾಗಾಗಿ ಇನ್ನೊಂದು 2 ಕಡೆ ಹೋಗೋದಕ್ಕಾಗಲಿಲ್ಲ. ನೋಡಿ ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಶ್ ಏನು ಸಖತ್ತಾಗಿದೆ. ನೋಡಿ ಒಂದೊಂದು ಸೂಪರಾಗಿದ್ದಾವೆ ಮಾತ್ರ. ನಾವು ಈ ಥರದ್ದೆಲ್ಲ ಹಳ್ಳಿ ಕಡೆ, ಊರ ಕಡೆ ಎಲ್ಲ ಸಾಂಬಾರಿಗೆ ಅರೆದ್ಬಿಡ್ತಾರೆ, ಆಮೇಲೆ ಕೈ ಸಿಕ್ಬಿಟ್ರೆ. ನೋಡಿದ್ದು ಝೀಬ್ರಾ ಫಿಶ್, ಇದು ಚಿಕ್ಕ ಫಿಶ್ ಸಖತ್ ಚೆನ್ನಾಗಿದೆ ಮಾತ್ರ. ಅದೊಂದು 2 ಫಿಶ್ ಏನು ಸಖತ್ತಾಗಿ ಆಟಾಡ್ತಿದ್ದು ಗೊತ್ತಾ. ನೋಡಿದ್ದು ಅಂಡರ್ ವಾಟರಿಗೆ ಬಂದ್ವಿ. ಫಸ್ಟು ಅಷ್ಟೊಂದು ಫಿಶ್ ಇರಲಿಲ್ಲ ಅಂಡರ್ ವಾಟರಲ್ಲಿ. ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ಜಾಸ್ತಿ ಫಿಶ್ ಇರಲಿಲ್ಲ. ಹಂಗೆ ಹೋಗ್ತಾ ತುಂಬ ಫಿಶ್ಗಳಿದ್ದು, ವೆರೈಟಿ ಫಿಶ್ ಇದ್ದು, ಸಖತ್ ಚೆನ್ನಾಗಿದ್ದು ಫಿಶ್ಗಳು. ಅಂದರೆ ದೊಡ್ಡ ಫಿಶ್ ಎಲ್ಲ ಇದ್ದು, ಏನು ನನ್ನ ಮಗ ಇದ್ದಾನಲ್ಲ ಅಷ್ಟು ದೊಡ್ಡನೇ ಇದ್ದು. 1-2-3 ಫಿಶ್ಗಳು, 1-2-3 ಕಡೆ ಅಷ್ಟು ದೊಡ್ಡ ಇದ್ದು ಫಿಶ್ಶು. ನೋಡಿ ಈ ಕಡೆ ಎಲ್ಲ ಚಿಕ್ಕ ಇದೆ ಫಿಶ್ಗಳು. ಮುಂದೆ ತೋರಿಸ್ತೀನಿ. ತುಂಬ ದೊಡ್ಡದಿತ್ತು ಫಿಶ್. ಇದು ಮೊಸಳೆ ಇರುತ್ತಲ್ಲ, ಮೊಸಳೆ ಸೈಜಲ್ಲಿ ಅದೇ ಶೇಪಲ್ಲಿದ್ದು. ನೋಡಿ ಪುಟ್ಟು ಫಿಶ್ ಇದು. ನೋಡಿದ್ವಿ, ವಾ ಏನು ಸಖತ್ತಾಗಿತ್ತು ಅಂತ. ಫಿಶ್ಶು ಸಖತ್ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತೀನಿ ಹೋಗಿ ಅಂತ ಹೇಳ್ತಿದ್ರೆ ನಮ್ಮ ಫ್ರೆಂಡ್ಗೆ. ನೋಡಿದ ನೆಕ್ಸ್ಟು ಇನ್ನು ನೋಡಿಲ್ಲಿ ಎಷ್ಟಿದೆ ನೋಡಿದೆ ಫಿಶ್. ತುಂಬ ಇತ್ತು, ಎಲ್ಲ ಫುಲ್ಲು ಆರೆಂಜ್ ಕಲರಲ್ಲೇ ಇದ್ದು. ಇಲ್ಲಿ ಈ ಅಂಡರ್ ವಾಟರಲ್ಲಿ ಸಖತ್ ಚೆನ್ನಾಗಿದ್ದು. ನನ್ನ ಚಿಕ್ಕ ಮಗನಿಗೆ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ಇವಾಗ ನಿದ್ದೆ ಬರ್ತಾಯಿತ್ತು ಅವನಿಗೆ. ಇವಾಗ ಮಲ್ಕೋತೀನಿ ಅಂತ ಅಂತಿದ್ದ. ಫಿಶ್ ನೋಡು, ಅಲ್ಲಿ ತುಂಬ ಹೊತ್ತು ಆಟ ಆಡಿದ್ನಲ್ಲ, ಅಲ್ಲೇ ಅವನಿಗೆ ಸುಸ್ತಾಗ್ಬಿಡ್ತು, ನಿದ್ದೆ ಜಾಸ್ತಿ ಆಗ್ಬಿಡ್ತು. ಸಖತ್ ಚೆನ್ನಾಗಿದ್ದು ಫಿಶ್ಗಳು ಮಾತ್ರ.
ನೋಡಿ ಇದು ನಾನು ಹೇಳಿದ್ದಿದೆ ಫಿಶ್ಶು. ನೋಡಿ ಎಷ್ಟು ದೊಡ್ಡ ಇದೆ ಅಂದರೆ ಫಿಶ್ಶು, ತುಂಬ ಅಂದರೆ ತುಂಬ ದೊಡ್ಡ ಇದೆ. ನನ್ನ ದೊಡ್ಡ ಮಗ ಇದ್ದಾನಲ್ಲ ಅಷ್ಟೇ ಉದ್ದ ಅಷ್ಟೇ ದಪ್ಪನೂ ಇದೆಯೇನಪ್ಪ, ಇನ್ನೂ ದಪ್ಪ ಇದೆ. ಇನ್ನೊಂದು ಫಿಶ್ ನೋಡಿ ಇಲ್ಲಿ ಹಿಂದೆ ಇದೆಯಲ್ಲ ಅದು ಫಿಶ್ಶು, ಎಷ್ಟು ದೊಡ್ಡ ಇತ್ತು ಅಂದರೆ ಸುಮಾರು ದೊಡ್ಡ ಇತ್ತು ಮಾತ್ರ. ಅದು ಮಾತ್ರ ಇನ್ನೇನು ಸಖತ್ತಾಗಿತ್ತು ಅಂತನಾ ನೋಡಿ ವಿಡಿಯೋದಲ್ಲಿ ತಲೆ ಮೇಲೆ ಬರ್ತಿದೆ ಅನ್ನೋ ಬರ್ತೈತೆ ಅದು. ಇದು ನೋಡಿ ಫುಲ್ ಬ್ಲ್ಯಾಕ್ ಫಿಶ್ಶು. ಇದು ಜಾಸ್ತಿ ಮೂಮೆಂಟೇ ಆಗ್ತಿರಲಿಲ್ಲ, ಅಲ್ಲಿ ಬ್ಲ್ಯಾಕ್ ಫಿಶ್ ಕಾಣಿಸ್ತಿದ್ದಲ್ಲ ಅದು ಫುಲ್ಲು ನಿಂತಿತ್ತು, ಏನೋ ಒಂಥರ ಸ್ಟ್ಯಾಚು ಥರ ನಿಂತ್ಬಿಟ್ಟಿತ್ತು. ಅದು ಜಾಸ್ತಿ ಮೂಮೆಂಟೇ ಇರಲಿಲ್ಲ. ಇದು ವೈಟು ಮತ್ತು ಬ್ಲ್ಯಾಕಲ್ಲಿ ಇತ್ತು. ಈ ಕಡೆ ಬ್ಲ್ಯಾಕ್ ಇದೆ, ಆ ಕಡೆ ಸೈಡ್ ವೈಟ್ ಇದೆ. ಅದು ತುಂಬ ಚೆನ್ನಾಗಿತ್ತು ಇದು ಬ್ಲ್ಯಾಕ್ ಫಿಶ್. ಫುಲ್ಲು ಎಲ್ಲೂ ವೈಟ್ ಇಲ್ಲ, ಎಲ್ಲೂ ಬೇರೆ ಕಲರ್ ಇಲ್ಲ, ಫುಲ್ಲು ಬ್ಲ್ಯಾಕಲ್ಲೇ ಇತ್ತು. ಸಖತ್ ಚೆನ್ನಾಗಿತ್ತು. ಇದೆ ಲಾಸ್ಟು ಅಂಡರ್ ವಾಟರಿಂದು ಲಾಸ್ಟಿಂದು ಎಕ್ಸಿಟ್ ಹತ್ರ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ಇಲ್ಲಿ ಬ್ಲ್ಯಾಕ್ ವೈಟ್ ಎಲ್ಲ ಮಿಕ್ಸಲ್ಲಿದೆ. ಅದು ಒಂದೇ ಕಡೆ ಒಂಥರ ಸ್ಟ್ಯಾಚು ಥರ ನಿಂತ್ಬಿಟ್ಟಿದ್ದು, ಸ್ವಲ್ಪ ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲಿಂದ ಎಕ್ಸಿಟ್ ಆದ್ವಿ, ಹೊರಗಡೆ ಬಂದು ನನ್ನ ಮಗ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾನೆ ಅವ್ರ ಅಪ್ಪನ ಜೊತೆ. ಇಲ್ಲಿಂದ ನೆಕ್ಸ್ಟು ನಾವು ಹಾಸನ ಕಡೆ ಹೊರಟ್ವಿ. ಅಂದರೆ ಅಲ್ಲೇ ಅಂದಿವೆ ಇದು ಸಿಗುತ್ತಲ್ಲ ಎಡ್ಮುರಿ ಬಲ್ಮುರಿ, ಅಲ್ಲಿಗೆ ಹೋದ್ವಿ. ಅಂದರೆ ಫುಲ್ ಇದು ಶುಕವನ ಮತ್ತು ಅಕ್ವೇರಿಯಮ್ದು ನೋಡಿದ್ದಾಯ್ತಲ್ಲ, ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತ ಹೋದ್ವಿ. ತುಂಬ ಜಾಸ್ತಿ ನೀರು ಬರ್ತಿತ್ತು. ನೋಡಿಲಿ ಎಷ್ಟು ಫಾಲ್ಸು, ಎಷ್ಟು ಫೋರ್ಸಾಗಿ ಹರಿತಿದೆ ಅಂದರೆ ಈ ಕಡೆ ಎಲ್ಲ ಕುತ್ಕೊಂಡು ಆಟ ಆಡ್ಬೋದಾಗಿತ್ತು. ಇವಾಗ ಅಲ್ಲೆಲ್ಲ ಬಿಡಲ್ಲ ಪೊಲೀಸು. ಒಂದು ಸೈಡ್ ಮಾತ್ರ ಆ ಕಡೆ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಅಲ್ಲಿ ಮಾತ್ರ ಆಟ ಆಡೋಕ್ಕೆ ಬಿಡ್ತಿದ್ರು ಅಷ್ಟೇ. ನನ್ನ ಮಗ ನೀರು ನೋಡಿದ ತಕ್ಷಣ ಬಟ್ಟೆ ಎಲ್ಲನೂ ತೆಗೆದ್ಬಿಟ್ಟು ಕೂತಿದ್ದಾನೆ. ಫಸ್ಟು ನೀರಿಗೆ ಬಿಡಬೇಕು ಅವನ್ನ. ಈಗ ಮತ್ತೆ ರಿಟರ್ನು ಈ ಕಡೆ ಏನಾದರೂ ಆಟ ಆಡೋಕ್ಕೆ ಬಿಡ್ತಾರಾ ಅಂತ ನೋಡೋಕ್ಕೆ ಬಂದ್ವಿ. ಸೊ ಬಿಡಲಿಲ್ಲ ಈ ಕಡೆ. ನೆಕ್ಸ್ಟ್ ಇವಾಗ ಆ ಕಡೆನೇ ಹೋಗ್ತಾ ಇದ್ದೀವಿ. ಆ ಕಡೆನೇ ಹೋಗಿ ಆಟ ಆಡ್ಕೊಂಡು ಬಂದ್ವಿ. ಆಟ ಆಡೋದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ನೀರೊಳಗಿದ್ವಲ್ಲ, ಮೊಬೈಲ್ ಹಾಳಾಗುತ್ತೆ ಅಂತ ಆಟ ಆಡಿ ವೀಡಿಯೋ ಮಾಡಲಿಲ್ಲ. ಚೆನ್ನಾಗಿ ಪಾಪು ಆಗಿ ನನಗೆ ಚಳಿ ಸ್ಟಾರ್ಟ್ ಆಯ್ತು. ಇರೋದಕ್ಕೆ ಪರವಾಗಿಲ್ಲ, ಏನಾದರೂ ಮಳೆ ಹಂಗಾಗಿದ್ರೆ ಜಾಸ್ತಿ ಇನ್ನು ಕೋಲ್ಡ್ ಆಗಿ ಸಂಜೆ ನೋಡಿ ಹೋಗ್ಬೇಕಾದ್ರೆ ಇರೋ ಖುಷಿ, ಮತ್ತೆ ವಾಪಸ್ ಬರಬೇಕಾದ್ರೆ ಇರಲ್ಲ. ನಿದ್ದೆ ಹೊಡಿತಾ ಇದ್ದಾನೆ. ಕಾರಿಗೆ ಹತ್ತಿದ ತಕ್ಷಣ ನಿದ್ದೆಗೆ ಹೋಗ್ಬಿಟ್ಟ ಅವನು. ಈ ಕಾಫಿ ಕುಡಿಯೋಣ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂತ ಗಂಟ್ಲೆಲ್ಲ ಒಂಥರ ಕಿಚ್ಕಿಚ್ಚಾಯ್ತಿತ್ತು ನೀರು ಕುಡಿದು ನೀರೊಳಗೆಲ್ಲ ಆಟ ಆಡಿದ್ರಿಂದ. ಸೊ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಹಾಸನ ಕಡೆ ಹೊರಡ್ತೀವಿ. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.